ಹಲೋ ಪ್ರಶಿಕ್ಷಣಾರ್ಥಿಗಳೇ, ಈ ಸೆಷನ್ ಅಲ್ಲಿ ನಾವು ಕಾರ್ನರ್ ತಯಾರಿಸುವುದು ಹೇಗೆ ಎಂಬುದನ್ನ ಕಲಿಯಲಿದ್ದೇವೆ. ಈ ಸೆಷನ್ ಕೊನೆಯಲ್ಲಿ ನೀವು ಕಾರ್ನರ್ಸ್ ವಿಧಗಳು ಮತ್ತು ಅವುಗಳ ವೈಶಿಷ್ಟ್ಯಗಳನ್ನ ವಿವರಿಸಲು ಸಾಧ್ಯವಾಗುತ್ತದೆ. ಬ್ಯಾಂಡಿಂಗ್ ಮತ್ತು ಬಯಾಸ್ ಫೇಸಿಂಗ್ ನೊಂದಿಗೆ ಮೆಂಟ್ರಿಂಗ್ ಅನ್ನ ವಿವರಿಸಿ, ಕರವಸ್ತ್ರದ ಸ್ವಯಂ ತಿರುಗಿದ ಮೂಲೆಗಳನ್ನ ಮಾಡುವ ಹಂತಗಳನ್ನ ತಿಳಿಯಿರಿ ಮತ್ತು ಮೆಂಟ್ರಿಂಗ್ ಮೂಲಕ ಪಟ್ಟಿಗಳ ಮೂಲೆಗಳನ್ನ ತಯಾರಿಸುವ ಹಂತಗಳನ್ನ ವಿವರಿಸುವಿರಿ. ಎರಡು ಹಂಚುಗಳು ಸಂಧಿಸುವ ಸ್ಥಳದಲ್ಲಿ ಮೂಲೆಗಳು ರೂಪುಗೊಳ್ಳುತ್ತವೆ. ಕ್ವೆಲ್ಟ್ಗಳು, ನ್ಯಾಪ್ಕಿನ್ಗಳು, ಮೇಜು ಬಟ್ಟೆಗಳು, ದಿಂಬು ಪಟ್ಟಿಗಳು ಮುಂತಾದ ಆಯತಾಕಾರದ ಮತ್ತು ಚೌಕಾಕಾರದ ವಸ್ತುಗಳ ಮೇಲೆ ನೀವು ಸಾಮಾನ್ಯವಾಗಿ ಗಮನಿಸಿರಬಹುದು. ಕಾರ್ನರ್ಗಳು ಸಂಧಿಸುವ ಸ್ಥಳಗಳು ಹೆಚ್ಚು ಲೇಯರ್ಗಳನ್ನು ಹೊಂದಿರುತ್ತವೆ. ಅವುಗಳನ್ನು ವಿವಿಧ ವಿಧಾನಗಳಲ್ಲಿ ಪೂರ್ಣಗೊಳಿಸಲಾಗಿರುತ್ತದೆ. ಓವರ್ಲ್ಯಾಪಿಂಗ್ ಕಾರ್ನರ್ ಸ್ವಲ್ಪ ದೊಡ್ಡದಾಗಿರುತ್ತವೆ. ಆದ್ದರಿಂದ ನ್ಯಾಪ್ಕಿನ್ಗಳು, ಟೇಬಲ್ ಬಟ್ಟೆಗಳು, ಟವಲ್ಗಳು, ಬೆಡ್ ಕವರ್ಗಳು ಇತ್ಯಾದಿಗಳಿಗೆ ಬಳಸಲಾಗುವ ಕಡಿಮೆ ತೂಕದ ಬಟ್ಟೆಗಳಲ್ಲಿ ಮತ್ತು ಸಂಪೂರ್ಣ ತೆರೆದ ಮುಂಭಾಗವನ್ನು ಹೊಂದಿರುವ ಉಡುಪುಗಳಲ್ಲಿ ಈ ಕಾರ್ನರ್ಗಳನ್ನು ಹಾಕಲಾಗುತ್ತದೆ. ಅತಿಕ್ರಮಿಸುವ ಮೂಲೆಗಳ ಕೆಲವು ವ್ಯತ್ಯಾಸಗಳನ್ನು ನೋಡೋಣ. ಎರಡು ಹಂಚುಗಳ ಉದ್ದ ಮತ್ತು ಅಗಲದ ಉತ್ತಮ ಹೆಮ್ ಸಮಾನ ಗಾತ್ರದ ಮಡಿಕೆಗಳನ್ನು ಹೊಂದಿರುವಾಗ ನಾವು ಚದರ ಮೂಲೆಯನ್ನು ಪಡೆಯುತ್ತೇವೆ. ಭಾರವಾದ ಬಟ್ಟೆಯ ಮೂಲೆಗಳಲ್ಲಿ ಬೃಹತ್ ಪ್ರಮಾಣವನ್ನು ಕಡಿಮೆ ಮಾಡುವುದು ಒಳಪದರದ ಮೇಲೆ ಆಯತಾಕಾರದ ತುಂಡನ್ನು ಕತ್ತರಿಸುವ ಮೂಲಕ ಮಾಡಬಹುದು. ಒಂದು ಹೆಮ್ ಅಗಲವು ಇನ್ನೊಂದು ಬದಿಗಿಂತ ಅಗಲವಾಗಿದ್ದರೆ ಮುಗಿದ ಮೂಲೆಯು ಸಣ್ಣ ಆಯತವನ್ನು ರೂಪಿಸುತ್ತದೆ. ಮೂಲೆಯಲ್ಲಿ ಎರಡು ಅಂಚುಗಳ ಕರ್ಣೀಯ ಜೋಡಣೆಯನ್ನ ಮೆಂಟ್ರಿಂಗ್ ಎಂದು ಕರೆಯಲಾಗುತ್ತದೆ. ಇದನ್ನ ಜಂಟಿ ಹೊಲಿಗೆ ಅಥವಾ ಸ್ಥಳದಲ್ಲಿ ಮಡಚಬಹುದು. ನಿಖರವಾದ ಮಡಚುವಿಕೆಯು ಮಾತ್ರ ಉತ್ತಮ ಮೆಂಟ್ರಿಂಗ್ ಅನ್ನು ಪಡೆಯಲು ನಿಮಗೆ ಸಹಾಯ ಮಾಡುತ್ತದೆ. ಕೆಳಭಾಗದಲ್ಲಿರುವ ವಸ್ತುವಿನ ಬಹುಭಾಗವನ್ನು ಕಡಿಮೆ ಮಾಡಲು ಜಂಟಿ ಕರ್ಣೀಯವಾಗಿ ಕತ್ತರಿಸಿ ಒತ್ತಲಾಗುತ್ತದೆ. ಮಿಟ್ರೆಡ್ ಮೂಲೆಗಳು ಒಂದು ಅತ್ಯುತ್ತಮ ಫಿನಿಶ್ ಅನ್ನು ರೂಪಿಸುತ್ತವೆ. ಸಾಮಾನ್ಯವಾಗಿ ಹೆಮ್ಮಿನಲ್ಲಿ, ಅಂಚುಗಳಲ್ಲಿ ಮತ್ತು ಲೆನಿನ್ನಲ್ಲಿ ಕಂಡುಬರುತ್ತವೆ. ಮಿಟ್ರೆಡ್ ಮೂಲೆಗಳನ್ನು ನಿಖರವಾಗಿ ಗುರುತಿಸಿದರೆ ಮತ್ತು ಏಕರೂಪದ ಸೀಮ್ ಸರಿಯಾಗಿ ಕತ್ತರಿಸಿದರೆ ಅವುಗಳನ್ನು ತಯಾರಿಸಲು ಸುಲಭವಾಗಿರುತ್ತವೆ. ಮಿಟ್ರೆಡ್ ಮೂಲೆಗಳನ್ನು ಎರಡು ದಿಕ್ಕುಗಳಲ್ಲಿ ಮುಗಿಸಬಹುದು. ಮಿಟ್ರೆಡ್ ತುಂಡು ಮೂಲೆಯ ಸುತ್ತಲೂ ಹೋದಾಗ ಅದು ಹೊರಗಿನ ಮೂಲೆಯಾಗಿರುತ್ತದೆ. ಟೇಬಲ್ ಬಟ್ಟೆ, ದಿಂಬಿನ ಕವರ್, ಬೆಡ್ ಕವರ್ ಇತ್ಯಾದಿಗಳಲ್ಲಿ ಬಳಸಲಾಗುತ್ತದೆ. ತುಂಡು ಮೂಲೆಯೊಳಗೆ ಇದ್ದರೆ ಅದು ಒಳಗಿನ ಮೂಲೆಯಾಗಿರುತ್ತದೆ. ನೆಕ್ಲೈನ್ನಲ್ಲಿ ಬಳಸಲಾಗುತ್ತದೆ. ಮಿಟ್ರೆಡ್ ಕಾರ್ನರ್ಸ್ನ ಕೆಲವು ವ್ಯತ್ಯಾಸಗಳನ್ನು ನೋಡೋಣ. ಸೆಲ್ಫ್ ಟರ್ನ್ ಆಫ್ ಕಾರ್ನರ್ಸ್ ಅಂದರೆ ಸ್ವಯಂ ತಿರುಗಿದ ಮೂಲೆಗಳನ್ನು ಮುಖ್ಯವಾಗಿ ವಸ್ತುಗಳ ತಪ್ಪು ಭಾಗ ಅಂದರೆ ತಪ್ಪು ಭಾಗದಲ್ಲಿ ಕೆಲಸ ಮಾಡಲಾಗುತ್ತದೆ. ಮುಖ್ಯ ವಸ್ತುವನ್ನು ತಪ್ಪಾದ ಬದಿಗೆ ತಿರುಗಿಸಿ ಮಡಚಲಾಗುತ್ತದೆ. ಸ್ಥಳ ಈ ರೀತಿಯ ಮೂಲೆಯು ಯಾವಾಗಲೂ ಬಾಹ್ಯ ಮೂಲೆಯನ್ನು ರೂಪಿಸುತ್ತದೆ. ಬ್ಯಾಂಡಿಂಗ್ನೊಂದಿಗೆ ಮೆಂಟ್ರಿಂಗ್ ಯಾವಾಗಲೂ ಉಡುಪಿನ ಗಾತ್ರವನ್ನು ವಿಸ್ತರಿಸುತ್ತದೆ. ಇದನ್ನು ಬಾರ್ಡರ್ ಆಗಿ ಅಲಂಕಾರಿಕ ಪರಿಣಾಮವನ್ನು ನೀಡಲು ಬಳಸಲಾಗುತ್ತದೆ ಅಥವಾ ಉದ್ದದ ಬದಲಾವಣೆಗಾಗಿ ಇದನ್ನು ಬಳಸಲಾಗುತ್ತದೆ. ಉದಾಹರಣೆಗೆ ಮಕ್ಕಳ ಉಡುಪುಗಳಲ್ಲಿ ಇದನ್ನು ಮಾಡಲಾಗುತ್ತದೆ. ಬ್ಯಾಂಡಿಂಗ್ ಯಾವಾಗಲೂ ಡಬಲ್ ಲೇಯರ್ನಲ್ಲಿ ಮುಗಿದಿರುತ್ತದೆ. ಬಯಾಸ್ ಫೇಸಿಂಗ್ ಮೆಂಟ್ರಿಂಗ್ ಅನ್ನು ಮುಖ್ಯವಾಗಿ ಚದರ ಅಥವಾ ವಿ ಆಕಾರದ ನೆಕ್ಲೈನ್ ಪೂರ್ಣಗೊಳಿಸಲು ಬಳಸಲಾಗುತ್ತದೆ. ಇಲ್ಲಿ ಫೇಸಿಂಗ್ ಸ್ಟ್ರೆಚಬಲ್ ಅಂದರೆ ವಿಸ್ತರಿಸುವಂತಿರಬೇಕು. ಆದ್ದರಿಂದ ಬಯಾಸ್ ಸ್ಟ್ರಿಪ್ ಬಳಸಲಾಗುತ್ತದೆ. ವಿಸ್ತರಣೆಯ ಕಾರಣದಿಂದಾಗಿ ಈ ಮೂಲೆಯ ಫಿನಿಶ್ ಸಮತಟ್ಟಾದ ನೋಟವನ್ನು ನೀಡುತ್ತದೆ. ವ್ಯತ್ಯಾಸದ ತುಂಡು ರೆಡಿಮೇಡ್ ಆಗಿರಬಹುದು ಅಥವಾ ಕಡಿಮೆ ತೂಕದ ಅಂಡರ್ಲೈನಿಂಗ್ ಬಟ್ಟೆಯಿಂದ ಸ್ವಯಂ ನಿರ್ಮಿತವಾಗಿರಬಹುದು. ಕಾರ್ನರ್ ಅಥವಾ ಮೂಲೆಗಳನ್ನು ಹೇಗೆ ಮಾಡಬೇಕೆಂದು ನೋಡೋಣ. ಮೂಲೆಯನ್ನು ಮಾಡಲು ಅಗತ್ಯವಿರುವ ಎಲ್ಲ ಉಪಕರಣಗಳು, ಸಲಕರಣೆಗಳು ಮತ್ತು ವಸ್ತುಗಳನ್ನು ನೀವು ಹೊಂದಿರುವಿರಾ ಎಂದು ಖಚಿತಪಡಿಸಿಕೊಳ್ಳಿ. ಏಕ ಸೂಜಿ ಲಾಕ್ ಹೊಲಿಗೆ ಯಂತ್ರ, ಕತ್ತರಿ, ಕೈ ಸೂಜಿ, ಅಳತೆ ಟೇಪ್, ಯಂತ್ರ ಸೂಜಿ, ಹತ್ತಿ ಬಟ್ಟೆ ಮತ್ತು ದಾರ. ಮೊದಲು ಕೈಯಿಂದ ಕರವಸ್ತ್ರವನ್ನು ಹೊಲಿಯಿರಿ. ವಸ್ತುವನ್ನು 45 x 45 ಸೆಂಟಿಮೀಟರ್ನ 2 ತುಂಡುಗಳಾಗಿ ಕತ್ತರಿಸಿ ಕರವಸ್ತ್ರಕ್ಕಾಗಿ ಒಂದನ್ನು ಬಳಸಿ. ಅದರ ಗಾತ್ರ ಮತ್ತು ಯಂತ್ರ ದೋಷಗಳಿಗಾಗಿ ವಸ್ತುವನ್ನು ಪರಿಶೀಲಿಸಿ. ವಸ್ತುವನ್ನು ಕುಗ್ಗಿಸಿ ಮತ್ತು ಒತ್ತಿರಿ. 4-6 ಸೆಂಟಿಮೀಟರ್ ಎತ್ತರದ ಟ್ರೇಸಿಂಗ್ ಪೇಪರ್ನಲ್ಲಿ ಅಕ್ಷರಗಳ ವಿನ್ಯಾಸವನ್ನು ರಚಿಸಿ. ಪೆನ್ನೊಂದಿಗೆ ಹೊರಗಿನ ಲೈನ್ಗಳನ್ನು ರಂಧ್ರ ಮಾಡಿ.
ಇದನ್ನ ಮುಗಿಸಿದ ನಂತರ ನಿಜವಾದ ಮಾಪನವು 40 × 40 ಸೆಂಟಿಮೀಟರ್ ಆಗಿರುತ್ತದೆ. ಪ್ರತಿ ಅಂಚಿನಿಂದ ABCD 4 ಸೆಂಟಿಮೀಟರ್ ಅಂಕಗಳನ್ನು ಗುರುತಿಸಿ ಮತ್ತು ಅವುಗಳನ್ನು ಸೇರಿಸಿ ಮಡಿಸುವ ಮತ್ತು ಒತ್ತುವ ಮೂಲಕ A ನಿಂದ D ಗೆ ಕರ್ಣೀಯ ರೇಖೆಯನ್ನು ರಚಿಸಿ. ಕರ್ಣೀಯ ರೇಖೆಯಲ್ಲಿ ಮೊನೋಗ್ರಾಮ್ನ ಸ್ಥಾನ ಬಿಂದುವಿನಿಂದ 10 ಸೆಂಟಿಮೀಟರ್ ದೂರದಲ್ಲಿ A ಪಾಯಿಂಟ್ ಗುರುತಿಸಿ. ಬಟ್ಟೆಯ ಮೇಲೆ ಗುರುತಿಸಲಾದ ಈ ಬಿಂದುವಿನ ಮೇಲೆ ಅಕ್ಷರದ ತಳಹದಿಯ ಕೇಂದ್ರವನ್ನು ಹೊಂದಿಸಿ. ನೀಲಿ ದ್ರಾವಣವನ್ನು ಬಳಸಿಕೊಂಡು ಬಟ್ಟೆಯ ಮೇಲೆ ವಿನ್ಯಾಸವನ್ನು ವರ್ಗಾಯಿಸಿ ಮತ್ತು ಸ್ವ್ಯಾಪ್ ಮಾಡಿ ಕಾರ್ಬನ್ ಪೇಪರ್ ಸಹಾಯದಿಂದ ನೀವು ವಿನ್ಯಾಸವನ್ನು ಸಹ ಕಂಡುಹಿಡಿಯಬಹುದು. 2 ಸಂದರ್ಭಗಳಲ್ಲಿ ನೀವು ಮೊದಲು ಕಾಗದದ ಮೇಲೆ ವಿನ್ಯಾಸವನ್ನು ಮೂಡಿಸಬೇಕು. ಕರವಸ್ತ್ರದ ಎಲ್ಲ ಅಂಚುಗಳಿಂದ 4 ಸೆಂಟಿಮೀಟರ್ ದೂರದಲ್ಲಿ ಒಂದು ದಾರವನ್ನು ತೆಗೆದುಹಾಕಿ. ಎಲ್ಲ ಕಡೆಗಳಲ್ಲಿ ಪರ್ಯಾಯವಾಗಿ ಬಟ್ಟೆಯ ಮಧ್ಯಭಾಗದ ಕಡೆಗೆ 3 ಹೆಚ್ಚು ದಾರಗಳನ್ನು ತೆಗೆದುಹಾಕಿ. ಕಸೂತಿ ಚೌಕಟ್ಟಿನ ಮಧ್ಯದಲ್ಲಿ ಬಟ್ಟೆಯ ಅಕ್ಷರಗಳನ್ನು ಗುರುತಿಸಿದ ಭಾಗವನ್ನು ಸರಿಪಡಿಸಿ ಮತ್ತು ಚೌಕಟ್ಟನ್ನು ಎಚ್ಚರಿಕೆಯಿಂದ ತಿರುಗಿಸಿ. ಚೌಕಟ್ಟಿನೊಳಗೆ ಬಟ್ಟೆಯನ್ನು ಬಿಗಿಯಾಗಿ ಇರಿಸಿ. ಕಾಂಡ, ಸ್ಯಾಟಿನ್, ಚೈನ್, ಅಡ್ಡ ಹೊಲಿಗೆಗಳು ಇತ್ಯಾದಿಗಳನ್ನು ಬಳಸಿಕೊಂಡು ವಿವಿಧ ಹೊಲಿಗೆಗಳಿಗೆ ಅಕ್ಷರಗಳ ಭಾಗಗಳನ್ನು ನಿರ್ಧರಿಸಿ. ಕಸೂತಿ ದಾರಗಳ ಬಣ್ಣದ ಯೋಜನೆ ಆಯ್ಕೆ ಮಾಡಿ. ಆಯ್ದ ಹೊಲಿಗೆಗಳು ಮತ್ತು ಆಯ್ಕೆ ಮಾಡಿದ ಬಣ್ಣದ ದಾರಕ್ಕಾಗಿ ಗುರುತಿಸಲಾದ ಭಾಗಗಳನ್ನು ಭರ್ತಿ ಮಾಡಿ. ನೀವು ಸ್ಯಾಟಿನ್ ಸ್ಟಿಚ್ ಅನ್ನು ಬಳಸಿದ್ರೆ ಮೊದಲು ಚಾಲನೆಯಲ್ಲಿರುವ ಹೊಲಿಗೆಗಳೊಂದಿಗೆ ಬಾರ್ಡರ್ ಮಾಡಿ. ನಂತರ ಚಾಲನೆಯಲ್ಲಿರುವ ಹೊಲಿಗೆಗಳನ್ನು ಒಳಗೊಂಡಿರುವ ಸ್ಯಾಟಿನ್ ಹೊಲಿಗೆಗಳಿಂದ ಗುರುತಿಸಲಾದ ಭಾಗವನ್ನು ತುಂಬಿಸಿ. ಕೈಯಿಂದ ಮೂಲೆಗಳನ್ನು ಮುಗಿಸಿ. ಹೆಮ್ ಸ್ಟಿಚ್ ಬಳಸಿ ಕೈಯಿಂದ ಅಂಚುಗಳನ್ನು ಮುಗಿಸಿ. ಮುಗಿಸಿದ ನಂತರ ಒತ್ತಿರಿ. ಮಾದರಿಯ ತುಣುಕಿನ ಮೇಲೆ ಇತರ ರೀತಿಯ ಮೂಲೆಗಳನ್ನು ತಯಾರಿಸಿ. ಸೆಲ್ಫ್ ಎನ್ಕ್ಲೋಸ್ಡ್ ಕಾರ್ನರ್ಸ್ ಮಾಡಲು ಹಂತಗಳು ಇಲ್ಲಿವೆ. ಎಲ್ಲ ಅಂಚುಗಳಲ್ಲಿ ಬಟ್ಟೆಯ ತಪ್ಪು ಬದಿಗೆ 0.5 ಸೆಂಟಿಮೀಟರ್ ಬಟ್ಟೆಯ ಅಂಚುಗಳನ್ನು ತಿರುಗಿಸಿ. ಮೂಲೆಯನ್ನು ಮಡಚಿ ಮತ್ತು ತೆಗೆದುಹಾಕಲಾದ ದಾರಗಳಿಂದ ರಚಿಸಲಾದ ರಂಧ್ರದ ಮೂಲೆಯಲ್ಲಿ ಮೂಲೆಯ ಬಿಂದುವನ್ನು ಹೊಂದಿಸಿ 2 ಹೊಲಿಗೆಗಳೊಂದಿಗೆ ಸರಿಪಡಿಸಿ. ಮೂಲೆಯ ತಿರುಗಿದ ಅಂಚುಗಳನ್ನು ಹೆಮ್ ಸ್ಟಿಚ್ನೊಂದಿಗೆ ಹೊಲಿಯಿರಿ. ಕರವಸ್ತ್ರವನ್ನು ಆ ರೀತಿಯಲ್ಲಿ ಮಡಚಿದಾಗ ಅದು ಸೇರುತ್ತದೆ ಮತ್ತು ಬಟ್ಟೆಯ ಬಲಭಾಗಗಳು ಒಟ್ಟಿಗೆ ಇರುತ್ತವೆ. ವಿಪ್ ಹೊಲಿಗೆಯೊಂದಿಗೆ ಅಂಚುಗಳನ್ನು ಸೇರಿಸಿ ಅಂಚನ್ನು ಒಳಗೆ ತಿರುಗಿಸಿ. ಇದರಿಂದ ಸಿ ಅಂಚಿನ ಮೇಲಿರುತ್ತದೆ. ಎಲ್ಲ ಇತರ ಮೂಲೆಗಳಿಗೂ ಅದೇ ಪ್ರಕ್ರಿಯೆಯನ್ನು ಪುನರಾವರ್ತಿಸಿ. ಮೆಂಟ್ರಿಂಗ್ ಮೂಲಕ ಸ್ಟ್ರಿಪ್ಸ್ ಅಥವಾ ಪಟ್ಟಿಗಳ ಕಾರ್ನರ್ಸ್ ತಯಾರಿಸೋಣ. ದಿಂಬಿನ ಕವರ್ ಪೀಸ್ನ ಉದ್ದನೆಯ ಭಾಗದಲ್ಲಿ ಪೆನ್ಗಳೊಂದಿಗೆ ಸ್ಟ್ರೀಪ್ ಅನ್ನು ಸರಿಪಡಿಸಿ. ಬದಿಯ 3ನೇ ಒಂದರ ನಂತರ ಪ್ರಾರಂಭಿಸಿ. ಪಟ್ಟಿಗಳ ಮಡಚಿದ ಭಾಗವು ಒಳಮುಖವಾಗಿರಬೇಕು. ಮೂಲೆಯಲ್ಲಿ ಸೇರಲು ಪ್ರಾರಂಭಿಸಬೇಡಿ. ಪಟ್ಟಿಗಳ ಕೀಲುಗಳ ಮೇಲೆ ಹೊಲಿಯುವುದನ್ನು ಪ್ರಾರಂಭಿಸಬೇಡಿ. ಸೀಮ್ ಲೈನ್ ಕ್ರಾಸಿಂಗ್ನ ಮೂಲೆಯಲ್ಲಿ ನಿಲ್ಲಿಸಿ. ಬಟ್ಟೆಯ ಕಡೆಗೆ ಕರ್ಣೀಯವಾಗಿ ಪಟ್ಟಿಗಳನ್ನು ಮಡಚಿ. ಸ್ಟ್ರಿಪ್ ಅನ್ನು ನೇರವಾಗಿ ಮೂಲೆಯ ಕಡೆಗೆ ಮಡಚಿ. ಇದರಿಂದ ಪದರವು ಸ್ಟ್ರಿಪ್ ಅಂಚಿನೊಂದಿಗೆ ಜೋಡಿಸಲ್ಪಡುತ್ತದೆ. ಆಗ ಸ್ವಲ್ಪ ಒತ್ತಿರಿ. ದಿಂಬಿನ ಕವರ್ ಪೀಸ್ನಿಂದ ಪಟ್ಟಿಯನ್ನು ತೆಗೆದುಹಾಕಿ ಮತ್ತು ಅದನ್ನು ಸಂಪೂರ್ಣವಾಗಿ ತೆರೆಯಿರಿ. ಸಮತಲವಾದ ಪೇಪರ್ ಲೈನ್ನ ಉದ್ದಕ್ಕೂ ಸ್ಟ್ರಿಪ್ ಅನ್ನು ಪದರ ಮಾಡಿ. ಬಲ ಬದಿಗಳು ಒಟ್ಟಿಗೆ ಸೇರಿಸಿ. ಪಿರಮಿಡ್ ಅನ್ನು ರೂಪಿಸುವ ಕರ್ಣೀಯ ಪೇಪರ್ ರೇಖೆಗಳ ಉದ್ದಕ್ಕೂ ಹೊಲಿಗೆ ಹಾಕುವುದು. ಕಚ್ಚಾ ಅಂಚಿನಿಂದ 6 ಮಿಲಿಮೀಟರ್ ಬಿಟ್ಟು ಹೊಲಿಯಲು ಪ್ರಾರಂಭಿಸಿ ಮತ್ತು ಇನ್ನೊಂದು ಅಂಚಿನಿಂದ 6 ಮಿಲಿಮೀಟರ್ ಬಿಟ್ಟು ಮುಗಿಸಿ. ಪ್ರತಿ ಬದಿಯಲ್ಲಿ 6 ಮಿಲಿಮೀಟರ್ ಸೀಮ್ ಅನುಮತಿಯನ್ನ ಬಿಟ್ಟು ಮೂಲೆಗಳಲ್ಲಿ ಹೆಚ್ಚಿನದನ್ನು ಟ್ರಿಮ್ ಮಾಡಿ. ಪಾಯಿಂಟ್ ಟು ಪಾಯಿಂಟ್ ಟ್ರಿಮ್ ಮಾಡಿ. ತೆರೆದ ಸೀಮ್ ಅನುಮತಿಗಳನ್ನು ಒತ್ತಿ ಮತ್ತು ಮಿಟ್ರೆಡ್ ಮೂಲೆಯನ್ನ ಬಲಭಾಗಕ್ಕೆ ತಿರುಗಿಸಿ. ಮತ್ತೆ ಸ್ಟ್ರಿಪ್ ಅನ್ನು ಅದರ ಮಧ್ಯದಲ್ಲಿ ಮಡಚಿ. ನಂತರ ಅದು ಮಿಟ್ರೆಡ್ ಕಾರ್ನರ್ ಸ್ಟ್ರಿಪ್ನಲ್ಲಿ ಕಾಣಿಸುತ್ತದೆ. ದಿಂಬಿನ ಕವರ್ ಪೀಸ್ ಬಲಭಾಗದಲ್ಲಿ ಸ್ಟ್ರಿಪ್ ಅನ್ನು ಪಿನ್ ಮಾಡಿ. ಪಟ್ಟಿಯ ಮೂಲೆಯು ದಿಂಬಿನ ಕವರ್ ಪೀಸ್ನ ಮೂಲೆಯೊಂದಿಗೆ ಹೊಂದಿಕೆಯಾಗಬೇಕು ಮತ್ತು ಸ್ಟ್ರಿಪ್ನ ಕಚ್ಚಾ ಅಂಚುಗಳು ದಿಂಬಿನ ಕವರ್ನ ಕಚ್ಚಾ ಅಂಚುಗಳೊಂದಿಗೆ ಹೊಂದಿಕೆಯಾಗಬೇಕು. ಇತರ 3 ಮೂಲೆಗಳಿಗೆ ಮೂಲೆಯ ತಯಾರಿಕೆಯ ಪ್ರಕ್ರಿಯೆಯನ್ನು ಪುನರಾವರ್ತಿಸಿ. 4 ಅಂಚುಗಳ ಉದ್ದಕ್ಕೂ ಹೊಲಿಯಿರಿ. ಮೂಲೆಗಳ ಸುತ್ತಲೂ ಹೊಲಿಗೆಗಳನ್ನು ಕಡಿಮೆ ಮಾಡಿ. ಮೂಲೆಗಳಲ್ಲಿ ಸೀಮ್ ಮನ್ನಣೆಯನ್ನು ಟ್ರಿಮ್ ಮಾಡಿ. ನಾವೀಗ ಟಾಪ್ ಸ್ಟಿಚ್ ಸ್ತರಗಳು, ಕಾರ್ಡೆಡ್ ಸ್ತರಗಳು ಮತ್ತು ಅಲಂಕಾರಿಕ ಸ್ತರಗಳನ್ನು ಹೇಗೆ ತಯಾರಿಸುವುದು ಎಂಬುದರ ಕುರಿತ ಸೆಷನ್ ಅಂತ್ಯವನ್ನ ತಲುಪಿದ್ದೇವೆ. ಈಗ ನೀವು ಕಾರ್ನರ್ಸ್ ಪ್ರಕಾರಗಳು ಮತ್ತು ಅವುಗಳ ವೈಶಿಷ್ಟ್ಯಗಳನ್ನು ವಿವರಿಸಲು ಸಾಧ್ಯವಾಗುತ್ತದೆ.
ಬ್ಯಾಂಡಿಂಗ್ ಮತ್ತು ಬಯಾಸ್ ಫೇಸಿಂಗ್ನೊಂದಿಗೆ ಮೆಂಟ್ರಿಂಗ್ ವಿವರಿಸಲು, ಕರವಸ್ತ್ರದ ಸ್ವಯಂ ತಿರುಗುವ ಮೂಲೆಗಳನ್ನು ಮಾಡುವ ಹಂತಗಳನ್ನು ತಿಳಿದುಕೊಳ್ಳಲು ಮತ್ತು ಪಟ್ಟಿಗಳ ಮೂಲೆಗಳನ್ನು ಸಿದ್ಧಪಡಿಸುವ ಮೆಂಟ್ರಿಂಗ್ ಹಂತಗಳನ್ನು ವಿವರಿಸಲು ಸಾಧ್ಯವಾಗುತ್ತದೆ.